ಎಲ್ರಿಗೂ ನಮಸ್ಕಾರ. ಎಲ್ಲರೂ ಕೂಡ ಆರಾಮದ್ರಿ ಅಂತ ಅನ್ಕೊತೀನಿ. ಎಲ್ಲರೂ ಕೂಡ ಚೆನ್ನಾಗಿರಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಹಾಗೆ ಇವತ್ತು ನಮ್ಮ ನಡೆ ಕಪ್ಪತ್ತ ಕಡೆ ಅನ್ನಂಗೆ ನಾವು ಇವತ್ತು ಕಪ್ಪತ್ತ ಗುಡ್ಡಕ್ಕೆ ಹೋಗಿದ್ವಿ. ನಾನು ಎಲ್ಲಾನು ವಿಡಿಯೋ ಮಾಡೋದಕ್ಕೆ ಬಹಳ ಪ್ರಯತ್ನ ಪಟ್ಟೆ. ಬಟ್ ನನ್ನ ಮಗಳು ಅದಕ್ಕೆ ಅವಕಾಶನ ಕೊಡಲಿಲ್ಲ. ನೀನು ಹೆಂಗೆ ವಿಡಿಯೋ ಮಾಡ್ತೀಯ, ನಾನು ಕೂಡ ಹಂಗೆ ವಿಡಿಯೋ ಮಾಡ್ತೀನಿ, ಫೋಟೋ ತೆಗಿತೀನಿ ಅಂತಂದು ಅವಳದು ಒಂದು ಕಡೆ. ಆದರೆ ನಾನು ಕೂಡ ಚೆನ್ನಾಗಿ ಒಂದು ವಿಡಿಯೋ ಮಾಡೋಣ ಅಂತ ನನ್ನ ಪ್ರಯತ್ನ. ನಿಜವಾಗ್ಲೂ ಕಪ್ಪತ್ತ ಗುಡ್ಡಕ್ಕೆ ಹೋಗಲೇಬೇಕು, ಅಷ್ಟು ಚೆನ್ನಾಗಿದೆ ಅಲ್ಲಿ ವಾತಾವರಣ, ಅಲ್ಲಿ ಗಾಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಮಗಳು ನೋಡಿದ್ರೆ ನನಗೇ ಬೇಕು ಫೋನು. ನಾನೇ ಫಸ್ಟ್ ವೀಡಿಯೋಸ್ ಎಲ್ಲ ಮಾಡಬೇಕನ್ನೋದು ಅವಳದು, ನಾನು ವೀಡಿಯೋಸ್ ಮಾಡಬೇಕನ್ನೋದು ನನ್ನ ಮಗಳಂತರೂ ಎಷ್ಟು ಎಂಜಾಯ್ ಮಾಡಿದ್ಲು ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಅಷ್ಟೇ ಚೆನ್ನಾಗಿ ಕಪ್ಪತ್ತ ಗುಡ್ಡನೇ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ಗಾಳಿ, ಅಲ್ಲಿ ವಾತಾವರಣ. ಎಷ್ಟು ಜನ ಬಂದಿದ್ದರು ಅಂದರೆ ನಾವು ಹೋಗೋಕ್ಕಿಂತ ಮುಂಚೆನೇ ಆಲ್ರೆಡಿ ಅವ್ರು ಹೋಗಿ ನಾವು ಬರುವಾಗ ಎದುರಾದರು. ಅವ್ರು ಆಲ್ರೆಡಿ ಅವ್ರ ಮನೆಗೆ ಹೋಗ್ತಾಯಿದ್ರು. ನಾವು ಸ್ವಲ್ಪ ಲೇಟಾಗೇ ಹೋದ್ವಿ, ಪಾಪು ಇರೋದ್ರಿಂದ. ಒಂದು 8:30 ಆಗಿತ್ತು ನಾವು ಹೋಗೋದ್ರಾಗ. ಬಟ್ ಜನ ಮಾತ್ರ ತುಂಬ ಅಂದರೆ ತುಂಬ ಜನ ಇದ್ದರು. ಎಷ್ಟು ಜನ ಫೋಟೋ ಮತ್ತು ಈ ವಿಡಿಯೋಸ್ನ ಮಾಡ್ಕೊತಾಯಿದ್ರು. ಎಷ್ಟು ಜನ ವಾತಾವರಣನ ತುಂಬ ಅಂದರೆ ತುಂಬ ಒಂಥರ ಎಂಜಾಯ್ ಮಾಡ್ತಾಯಿದ್ರು. ಆಮೇಲೆ ನಾವು ಕೆಳಗಿಳಿದು ದೇವಸ್ಥಾನಕ್ಕೆ ಎಲ್ಲ ಹೋಗಿ ಬಂದ್ವಿ. ಬಟ್ ನನಗೆ ಮಾತ್ರ ಹತ್ತೋದಕ್ಕೆ ತುಂಬ ಕಷ್ಟ ಆಯಿತು. ಅಲ್ಲಿ ವಾತಾವರಣ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಒಂದು ಸಲ ಹೋಗಿ ಬನ್ನಿ. ಥ್ಯಾಂಕ್ ಯು.